ಕೊರೋನಾಗೆ ಕೇಕ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನಾನು ಆನಂದ್ ಬುರ್ಲಿ. ಕೊರೋನಾಗೆ ಮದ್ದು ಸಿಕ್ಕೇ ಬಿಡ್ತಾ ಅಥವಾ ಕೊರೋನಾದಿಂದ ನಮ್ಮನ್ನ ಕಾಪಾಡಿಕೊಳ್ಳೋದಕ್ಕೆ ಅಥವಾ ಕೊರೋನಾದಿಂದ ನಮ್ಮನ್ನ ಕಾಪಾಡೋಕೆ ನಮ್ಮ ಜೊತೆಗೆ ಇರುವಂತಹ ಕೆಲವೊಂದಷ್ಟು ಪ್ರಾಣಿಗಳು ನಮಗೆ ಅನುಕೂಲ ಮಾಡಿಕೊಟ್ಟಿದ್ಯಾ? ಹಾಗಿದ್ರೆ ಇಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ, ಕೊರೋನಾವನ್ನ ಒದ್ದು ಓಡಿಸೋದಕ್ಕೆ ಮದ್ದು ರೆಡಿ ಆಗ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಹೆಡ್ಲೈನ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಕೊರೋನಾಗೆ ವ್ಯಾಕ್ಸಿನ್ ವಿಚಾರವಾಗಿ, ಅಂದ್ರೆ ಕೊರೋನಾಗೆ ಒಂದು ಫುಲ್ ಸ್ಟಾಪ್ ಅಥವಾ ಒಂದು ಕಂಟ್ರೋಲ್ ಸಿಗಬೇಕು ಅಂತ ಅಂದ್ರೆ ಅದಕ್ಕೆ ವ್ಯಾಕ್ಸಿನೇಷನ್ ಆಗಬೇಕು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸ್ಫೋಟಕ ವಿಚಾರಗಳನ್ನ, ಎಲ್ಲೂ ಕೂಡ ಸಿಗದಂತ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇಡೀ ರಾಜ್ಯ, ಇಡೀ ದೇಶ ಕಣ್ಣು ಬಿಟ್ಟು ನೋಡುವಂತ ಸ್ಟೋರಿ ಇದು. ಇವತ್ತು ನಾವು ಬಿಚ್ಚಿಡ್ತಿರೋದು ಅಂತಿಂತ ವಿಷಯ ಅಲ್ಲವೇ ಅಲ್ಲ. ಇದು ಟಿವಿ9 ಬಿಗ್ ಸ್ಟೋರಿ. ನಿಮ್ಮೆಲ್ಲರ ಜೀವ ಕಾಪಾಡುವಂತ ಬಹುದೊಡ್ಡ ವಿಷಯ ಇದು. ಇವತ್ತು ಒಂದಷ್ಟು ವಿಚಾರಗಳನ್ನ, ಬಿಗ್ ಎಕ್ಸ್ಪೋಸ್ ಅನ್ನ ಟಿವಿ9 ಮಾಡ್ತಾ ಇದೆ. ಇಡೀ ರಾಜ್ಯ, ಇಡೀ ದೇಶ ಕಣ್ಣು ಬಿಟ್ಟು ನೋಡುವಂತ ಸ್ಟೋರಿ. ಇವತ್ತು ನಾವು ಬಿಚ್ಚಿಡ್ತಿರೋದು ಅಂತಿಂತ ವಿಚಾರ ಅಲ್ಲ. ಇದು ನಿಮ್ಮೆಲ್ಲರ ಜೀವ ಕಾಪಾಡುವಂತ ಬಹುದೊಡ್ಡ ವಿಚಾರ. ಇವತ್ತು ಆ ಬಿಗ್ ಎಕ್ಸ್ಪೋಸ್ ಅನ್ನ ಟಿವಿ9 ಅಂದ್ರೆ ಬಿಗ್ ರಿವೀಲ್, ಒಂದ್ ರೀತಿಯಾಗಿ ಯಾವ ರೀತಿಯಾಗಿ ಈ ಕೊರೋನಾ ಒಮ್ಮೆ ಮುಗಿಯಲಪ್ಪ ಅಂತ ಇಡೀ ವಿಶ್ವದ ಜನತೆ ಬೇಡ್ತಾ ಇದ್ದಾರೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ ಆಗುತ್ತೆ? ಇವತ್ತು ನಾವು ಬಿಚ್ಚಿಡ್ತಿರುವಂತ ವಿಚಾರ ಅಂತಿಂತ ವಿಷಯ ಅಲ್ವೇ ಅಲ್ಲ. ಇದು ಟಿವಿ9 ಈ ಕ್ಷಣದ ಬಿಗ್ ಸ್ಟೋರಿ. ನಿಮ್ಮೆಲ್ಲರ ಜೀವ ಕಾಪಾಡುವಂತ ಬಹುದೊಡ್ಡ ವಿಚಾರ ಎಂದು ಬಯಲಾಗುತ್ತೆ. ಇಡೀ ರಾಜ್ಯ, ಇಡೀ ದೇಶ ಕಣ್ಣು ಬಿಟ್ಟು ನೋಡುವಂತಹ ಸ್ಟೋರಿ ಇದು. ಎಲ್ಲೂ ಕೂಡ ಸಿಗದಂತ ಇನ್ಸೈಡ್ ಡೀಟೇಲ್ಸ್ ಅನ್ನ ಟಿವಿ9 ನಿಮ್ಮ ಮುಂದೆ ರಿವೀಲ್ ಮಾಡುತ್ತೆ. ಇವತ್ತು ನಾವು ಬಿಚ್ಚಿಡ್ತಿರುವಂತಹ ವಿಚಾರ ಅಂತಿಂತ ವಿಚಾರ ಖಂಡಿತ ಅಲ್ಲ. ಯಾಕಂದ್ರೆ ಕೊರೋನಾಗೆ ಒಂದು ಫುಲ್ ಸ್ಟಾಪ್ ಅಥವಾ ಒಂದು ಕಂಟ್ರೋಲ್ ಬೇಕೇ ಬೇಕು. ಹಾಗಾದ್ರೆ ಹೇಗೆ ಸಾಧ್ಯ ಆಗುತ್ತೆ ಇದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಚ್ಚರಿ ಮೂಡಿಸುವಂತ ಅನೇಕ ವಿಚಾರಗಳನ್ನ ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ. ಎಲ್ಲೂ ಕೂಡ ಸಿಗದಂತ ಇನ್ ಡೆಪ್ತ್ ಇನ್ಸೈಡ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೊರೋನಾಗೆ ಫುಲ್ ಸ್ಟಾಪ್ ಅಥವಾ ಕೊರೋನಾಗೆ ಒಂದು ಕಂಟ್ರೋಲ್ ಹೇಗೆ ಸಾಧ್ಯ ಆಗುತ್ತೆ? ನಿಮ್ಮ ಜೀವಗಳು ಉಳಿಯೋದಕ್ಕೆ ಆ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲೇಬೇಕು. ಪ್ರತಿನಿತ್ಯ ಕೊರಳು ಹಿಡಿತಿರುವಂತಹ ಈ ಒಂದು ಸೋಂಕೇನಿದೆ, ಈ ಹಿಂದೆ ಇತಿಹಾಸದಲ್ಲೇ ಎಂದೂ ಕೂಡ ಬಳಕೆಯಾಗದಂತ ಸಿದ್ಧಾಂತದ ಸಮರ, ಮಹಾಕ್ರೂರಿಯನ್ನ ಮಣಿಸಲು ತಯಾರಾಗ್ತಿರುವಂತಹ ಸಂಜೀವಿನಿ ಅನಿಂತದ್ದು. ಹಾಗಾದ್ರೆ ಪ್ರತಿನಿತ್ಯ ಕೊರಳು ಹಿಂಡ್ತಿರುವಂತಹ ಕೊರೋನಾ ವಿರುದ್ಧ ಬಹುದೊಡ್ಡ ಅಸ್ತ್ರ ಪ್ರಯೋಗಕ್ಕೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಈ ಹಿಂದೆ ಇತಿಹಾಸದಲ್ಲೇ, ಹಿಸ್ಟ್ರಿಯಲ್ಲೇ ಆ ರೀತಿಯಂತ ಪ್ರಯೋಗವನ್ನ ಮಾಡಿಲ್ಲ. ಎಂದೂ ಕೂಡ ಬಳಕೆಯಾಗದಂತಹ ಅಸ್ತ್ರ ಪ್ರಯೋಗಕ್ಕೆ ಈಗ ಮುಂದಾಗಿರುವಂತದ್ದು. ಅದರ ಡೀಟೇಲ್ಸ್ ಅನ್ನ ಕೇಳ್ತಾ ಹೋದ್ರೆ ನೀವು ನಿಜವಾಗ್ಲೂ ರೋಮಾಂಚಿತರಾಗ್ತೀರಿ. ಜೊತೆಗೆ ಈ ರೀತಿನೂ ಸಾಧ್ಯ ಇದೆಯಾ ಅನ್ನೋ ರೀತಿಯಾಗಿ ನಿಮಗೆ ಅನ್ನಿಸ್ಬೋದು ಅಂತ ಒಂದು ಇನ್ಸೈಡ್ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಕಿಲ್ಲರ್ ಕೊರೋನಾ ಪ್ರತಿನಿತ್ಯ ನಮ್ಮ ಜೀವ ಹಿಂಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರಾಣವನ್ನ ಬಿಟ್ಟಿದ್ದಾರೆ ಭಾರತದಲ್ಲಿ. ಅದರಲ್ಲೂ ಕರ್ನಾಟಕದಲ್ಲಿ 5,000ವನ್ನ ದಾಟಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ. ಹಾಗಿದ್ರೆ ಕಿಲ್ಲರ್ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯವೇ ಇಲ್ವಾ? ಇದಕ್ಕೊಂದು ಔಷಧಿಯನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ವಾ? ಅಂಥದ್ದೊಂದು ಥಿಯರಿಯನ್ನ ಇಟ್ಕೊಂಡು ಸ್ಟಾರ್ಟ್ ಆದಂಥ ಈ ಒಂದು ಸಿದ್ಧಾಂತ ಸದ್ಯಕ್ಕೆ ದೊಡ್ಡ ಮಟ್ಟದ ಬ್ರೇಕ್ ಥ್ರೂಗೆ ಕಾರಣ ಆಗತ್ತಾ? ಅಥವಾ ಇಡೀ ಭಾರತದಲ್ಲಿ, ಕರ್ನಾಟಕದಲ್ಲಿಯೇ ವ್ಯಾಕ್ಸಿನ್ ಏನಾದರೂ ರೆಡಿ ಆಗುತ್ತಾ ಅನ್ನುವಂಥ ಕುತೂಹಲ ಮೂಡಿಸೋದಕ್ಕೆ ಕಾರಣವಾಗಿದೆ ಈ ಸಿದ್ಧಾಂತ. ಹಾಗಿದ್ರೆ ಈ ಸಿದ್ಧಾಂತ ಏನು? ಈ ಸಿದ್ಧಾಂತದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ವ್ಯಾಕ್ಸಿನ್ ಇಲ್ಲವೇ ಇಲ್ಲ, ಔಷಧಿ ಇಲ್ಲವೇ ಇಲ್ಲ ಅಂತ ಹೇಳಿ ಇಡೀ ಪ್ರಪಂಚದ ವಿಜ್ಞಾನಿಗಳು ಒಂದು ರೀತಿಯಾಗಿ ತತ್ತರಿಸಿರುವಂತ ಈ ಸಂದರ್ಭದಲ್ಲಿ, ಸಂಶೋಧನೆಯ ಮೇಲೆ ಸಂಶೋಧನೆ ಮಾಡ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಈ ಒಂದು ಸಿದ್ಧಾಂತ ಎಲ್ಲೋ ಒಂದು ಕಡೆಗೆ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ, ಕೊರೋನಾವನ್ನ ಹೊಡೆದೋಡಿಸೋದಕ್ಕೆ ದೊಡ್ಡ ಮಟ್ಟದ ಅಸ್ತ್ರವನ್ನ ರೆಡಿ ಮಾಡಿ ಕೊಡುತ್ತಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ಸಿದ್ಧಾಂತದ ಒಳಗಡೆ ಅಡಗಿರುವಂತಹ, ಅಡಕವಾಗಿರುವಂತಹ ಅಂಶಗಳೇನು, ಈ ಸಿದ್ಧಾಂತ ರೆಡಿ ಆದಂತಹ ಪರಿ ಯಾವುದು,
ಈ ಸಿದ್ಧಾಂತವನ್ನ ರೆಡಿ ಮಾಡೋದಕ್ಕೆ ವಿಜ್ಞಾನಿಗಳು ಕಂಡುಕೊಂಡಂತ ಸರಳವಾದಂತಹ ಸೂತ್ರ ಏನು, ಆ ಸೂತ್ರದ ಪ್ರಕಾರ, ಈ ಸಿದ್ಧಾಂತದ ಪ್ರಕಾರ ಏನಾದ್ರೂ ಸಂಶೋಧನೆ ನಡೆಸ್ತಾ ಹೋದ್ರೆ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿಯುವಂತ ನಿಟ್ಟಿನಲ್ಲಿ ನಾವೇನಾದ್ರೂ ಸಮೀಪಕ್ಕೆ ತಲುಪಿ ಬಿಡ್ತೀವಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಮಹಾಕ್ರೂರಿಯ ಮರಣ ಮೃದಂಗಕ್ಕೆ ಸಿಕ್ಕೇ ಬಿಡ್ತಾ ಮದ್ದು ಎಲ್ಲರ ಈಗ ಚಿತ್ತ ಇರೋದು ಇದರ ವ್ಯಾಕ್ಸಿನೇಷನ್ ವಿಚಾರವಾಗಿ. ಇದಕ್ಕೆ ಬೇಕಾದಂತ ಔಷಧಿ ಏನು, ಹೇಗೆ ಕಂಟ್ರೋಲ್ ಮಾಡೋದು? ಹಾಗಿದ್ರೆ ಈ ಬಾರಿ ನಿಮ್ಮೆಲ್ಲರ ಒಂದು ನಿರೀಕ್ಷೆ ಏನಿದೆ? ವಿಜ್ಞಾನಿಗಳು ಅದನ್ನ ಪೂರೈಸ್ತಾರ? ವಿಜ್ಞಾನಿಗಳು ಇನ್ನಿಲ್ಲದಂತ ತಯಾರಿಗಳನ್ನ ನಡೆಸಿರುವಂತಹ ಸಂಶೋಧನೆ ಯಾವುದದು? ಯಾವ ರಿಸರ್ಚ್, ಯಾವ ರೀತಿಯಾದಂತಹ ಪ್ಲಾನಿಂಗ್ ಗಳಾಗ್ತಿದೆ? ಮಹಾಕ್ರೂರಿಯ ಮರಣ ಮೃದಂಗಕ್ಕೆ ಸಿಕ್ಕೇ ಬಿಡ್ತಾ ಮದ್ದು? ಹಾಗಿದ್ರೆ ಈ ಬಾರಿ ನಿಮ್ಮೆಲ್ಲರ ಜೀವ ಉಳಿಸೋದು ಯಾರು? ಆ ವಿಚಾರವನ್ನು ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಿ. ಈ ರೀತಿಯಾಗೂ ಕೂಡ ಸಾಧ್ಯತೆ ಇದೆಯಾ? ವೈಜ್ಞಾನಿಕ ಲೋಕದಲ್ಲಿ ಏನೆಲ್ಲ ಆಪ್ಷನ್ಗಳಿರುತ್ತೆ, ಏನೆಲ್ಲ ಟ್ರಯಲ್ಗಳನ್ನ ಮಾಡ್ತಾರೆ ಅಂತ ವಿಜ್ಞಾನಿಗಳು ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪ್ರಯತ್ನಗಳನ್ನ ಮಹಾಕ್ರೂರಿಯ ಮರಣ ಮೃದಂಗಕ್ಕೆ ಹಾಗಾದ್ರೆ ಸಿಕ್ಕೇ ಬಿಡ್ತಾ ಮದ್ದು? ಹಾಗಿದ್ರೆ ನಿಮ್ಮ ಜೀವ ಉಳಿಸುವಂತಹ ಸಂಜೀವಿನಿ ಯಾವುದು? ಯಾರು ನಮ್ಮ ಜೀವ ಉಳಿಸೋದು? ವಿಜ್ಞಾನಿಗಳು ಇನ್ನಿಲ್ಲದಂತೆ ಪ್ರಿಪರೇಷನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ರಿಸರ್ಚ್ಗಳಾಗ್ತಾ ಇದೆ. ಆದ್ರೆ ಈ ಪ್ರಯೋಗ, ಈ ಪ್ರಯತ್ನವನ್ನ ನೋಡಿದ್ರೆ ನಿಮಗೆ ಅಚ್ಚರಿ ಆಗುವಂತದ್ದು ಗ್ಯಾರಂಟಿ. ಈ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಪ್ರಯತ್ನ ಏನಾದರೂ ಫಲ ಕೊಟ್ರೆ ಎಷ್ಟರ ಮಟ್ಟಿಗೆ ಕರ್ನಾಟಕದ ವಿಜ್ಞಾನಿಗಳು, ಭಾರತದ ವಿಜ್ಞಾನಿಗಳು ಇದರಲ್ಲಿ ಯಶಸ್ಸನ್ನ ಕಾಣ್ತಾರೆ ಎನ್ನುವಂತಹ ಕುತೂಹಲ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸೋಂಕು ಮತ್ತು ಸಾವಿನ ನಡುವೆ ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ, ಔಷಧ ಕಂಡು ಹಿಡಿಯೋದಕ್ಕೆ ನಮ್ಮ ವಿಜ್ಞಾನಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಕೂಡ ವ್ಯಾಕ್ಸಿನ್ ಕಂಡು ಹಿಡಿಯೋದಕ್ಕೆ ಸದ್ಯ ರೆಡಿ ಆಗಿರುವಂತಹ ಸೂತ್ರ ಇದೆಯಲ್ಲ, ಆ ಸೂತ್ರವು ಕೂಡ ತೀರಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸೂತ್ರ. ಇದು ವಿಜ್ಞಾನಿಗಳು ಸಂಶೋಧನೆಯನ್ನ ಕಂಡು ಹಿಡಿತಾ ಇದ್ದಾರೆ ಅಥವಾ ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಸಂಶೋಧನೆ ನಡೆಸ್ತಾ ಇದ್ದಾರೆ, ಇದು ವಿಜ್ಞಾನಿಗಳಿಗೆ ಬಿಟ್ಟಂತಹ ವಿಚಾರ ಅಥವಾ ದೊಡ್ಡ ಮಟ್ಟದ ಸಬ್ಜೆಕ್ಟ್ ಇದು ಅಂತೇಳಿ ಸುಮ್ಮನೆ ಕೂರುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತಾ ಹೋದ್ರೆ ಇಲ್ಲಿ ಪ್ರತಿಯೊಂದು ಅಂಶವೂ ಕೂಡ ಜನಸಾಮಾನ್ಯನ ಲೈಫ್ ಸ್ಟೈಲ್ನ ಜೊತೆಗೆ ಅಥವಾ ಜನಸಾಮಾನ್ಯನ ಇಡೀ ಜೀವನಕ್ಕೆ ಸಂಬಂಧಪಟ್ಟ ಹಾಗಿನ ಸಂಶೋಧನೆ ಇದು. ಈ ಸಂಶೋಧನೆಗೆ ಬಹುಮುಖ್ಯವಾದಂತಹ ಕಾರಣ ನೀವು ಆಗಿರಬಹುದು, ನಾನು ಆಗಿರಬಹುದು, ಅಥವಾ ದೂರದ ಹಳ್ಳಿಯಲ್ಲಿ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಯೂ ಕೂಡ ಈ ಸಂಶೋಧನೆಯ ಗುರಿಯಾಗಿಸಿಕೊಂಡು ವಿಜ್ಞಾನಿಗಳು ನಡೆಸ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಹಾಗೆ ನಮ್ಮ ಇಡೀ ಜೀವನವನ್ನೇ ಬದಲಿಸುವಂತ ಇಂಥ ಸಂಶೋಧನೆ ವಿಜ್ಞಾನಿಗಳು ಯಾಕಾಗಿ ಶುರು ಮಾಡಿದ್ರು? ವಿಜ್ಞಾನಿಗಳಿಗೆ ಇಂಥದ್ದೊಂದು ಥಾಟ್ ಬಂದಿದ್ದಾದ್ರೂ ಯಾಕೆ? ಇಡೀ ನಮ್ಮ ಜೀವನ ಶೈಲಿಯನ್ನೇ ಆಧರಿಸಿ ನಾವು ದಿನನಿತ್ಯ ಬೆಳಗ್ಗೆ ಎದ್ರೆ ಯಾರ ಜೊತೆಗೆ ಸಂಪರ್ಕಕ್ಕೆ ಬರ್ತೀವಿ, ಯಾವ್ಯಾವುದರ ಜೊತೆಗೆ ಸಂಪರ್ಕಕ್ಕೆ ಬರ್ತೀವಿ, ಇಂಥ ಸಂಪರ್ಕಗಳನ್ನೇ ಆಧರಿಸಿ ಸದ್ಯಕ್ಕೆ ಇಂಥದ್ದೊಂದು ಸಂಶೋಧನೆ ನಡೀತಾ ಇದೆಯಲ್ಲ, ಅದು ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಸಂಶೋಧನೆ. ಒಂದೊಮ್ಮೆ ಏನಾದ್ರೂ ಇದರಲ್ಲಿ ವಿಜ್ಞಾನಿಗಳು ಯಶಸ್ವಿಯಾದ್ರೆ ಈ ಕಿಲ್ಲರ್ ಕೊರೋನಾಗೆ ಔಷಧಿಯನ್ನ ಕಂಡು ಹಿಡಿದಂತ ಹೆಗ್ಗಳಿಕೆ ಭಾರತದ್ದಾಗುತ್ತೆ, ಹೆಗ್ಗಳಿಕೆ ಕರ್ನಾಟಕದ್ದಾಗುತ್ತೆ. ನಾವು ನೋಡೋದಾದ್ರೆ ಯಾವ ರೀತಿಯಾಗಿ ವ್ಯಾಕ್ಸಿನೇಷನ್, ಇದಕ್ಕೆ ಕಂಡುಹಿಡಿಯುವಂತಹ ಮೂಲ ಏನು? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿಯೊಂದನ್ನು ಕೂಡ ನಿಮ್ಗೆ ಇಂಚಿಂಚಾಗಿ ತಿಳಿಸ್ತಾ ಹೋಗ್ತೀವಿ. ಇನ್ನು ಕೇವಲ ಕೊರೋನಾ ವೈರಸ್ ಮಾತ್ರ ಅಲ್ಲ, ಪ್ರಪಂಚವನ್ನ ಕಾಡ್ತಾ ಇದೆ 7 ರೀತಿಯಾದಂತಹ ಕೊರೋನಾ ವೈರಸ್ಗಳು. ಜಗತ್ತನ್ನ ಬಿಟ್ಟು ಬಿಡದೆ ಕಾಡ್ತಿರುವಂತಹ ಆ 7 ರೀತಿಯ ವೈರಸ್ಗಳು ಯಾವ್ಯಾವು? ಆ ವೈರಸ್ಗಳು ಯಾವುವು? 7 ರೀತಿಯ ಕೊರೋನಾ ವೈರಸ್ಗಳು ಯಾವುದು? ಆ 7 ರೀತಿಯ ಕೊರೋನಾ ಮಧ್ಯೆ ಹುಟ್ಟಿ ಬರಲಿದ್ಯಾ ದಿವ್ಯ ಔಷಧ? ಪ್ರಪಂಚವನ್ನ ಕಾಡ್ತಾ ಇದೆ ಒಂದಲ್ಲ ಎರಡಲ್ಲ 7 ರೀತಿಯಾದಂತಹ ಕೊರೋನಾ ವೈರಸ್ಗಳು. ಹಾಗಾದ್ರೆ ಆ 7 ರೀತಿಯ ವೈರಸ್ಗಳು ಯಾವುದು? ನಮಗೆ ಕೇವಲ ಕೋವಿಡ್-19 ಮಾತ್ರ ತುಂಬಾ ಸೀರಿಯಸ್ ಆದಂತ ಒಂದು ವೈರಸ್ ಅಂತ ಅನ್ನಿಸ್ತಾ ಇರಬಹುದು. ಆದ್ರೆ ಅದಕ್ಕೂ ಮುಂಚೆ 6 ವೈರಸ್ಗಳಿವೆ. ಆ ವೈರಸ್ಗಳು ಎಷ್ಟು ದಿನ ನಮ್ಮ ಪ್ರಾಣ ಹಿಂಡಿರೋದು ಹೇಗೆ? ಆ ವೈರಸ್ಗಳಿಗೂ ಕೋವಿಡ್-19 ವೈರಸ್ಗೂ ಏನ್ ಡಿಫರೆನ್ಸ್ ಇದೆ? ಇದೆಲ್ಲವನ್ನು ಕೂಡ ಎಳೆಯಾಗಿ ಸರಳವಾಗಿ ಎಳೆಯಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಪ್ರಪಂಚವನ್ನ ಕಾಡ್ತಿರುವಂತಹ 7 ರೀತಿಯ ಕೊರೋನಾ ವೈರಸ್ಗಳು ಹೇಗೆ, ಆ ಹಿಂದಿನ ವೈರಸ್ಗಳಿಗೆ ಯಾವ ರೀತಿಯಾಗಿ ಒಂದು ಕಂಟ್ರೋಲ್ ಅನ್ನು ತರಲಾಯಿತು, ಕೋವಿಡ್-19ಗೆ ಯಾವ ರೀತಿ ಹತೋಟಿ ತರೋದಕ್ಕೆ ಪ್ರಯೋಗಗಳಾಗ್ತಾ ಇದೆ, ನಿಮ್ಮ ಜೀವ ಉಳಿಸುವಂತ ಸಂಜೀವಿನಿ ಏನು? ನೀವು ಆ ವಿಚಾರವನ್ನ ಕೇಳಿದ್ರೆ ಬಹಳ ಆಶ್ಚರ್ಯ ಜೊತೆಗೆ ಶಾಕ್ ಆಗುವಂತ ಫ್ಯಾಕ್ಟರಿಗಳಿದೆ.
ಇದು ಜಗತ್ತನ್ನ ಇದುವರೆಗೆ ಕಾಡಿರುವಂತದ್ದು ಒಟ್ಟು 7 ವೈರಸ್ಗಳು, ಜಗತ್ತನ್ನ ಬಿಟ್ಟು ಬಿಡದೆ ಕಾಡಿರುವಂತಹ ವೈರಸ್ಗಳಿವು. ಕೋವಿಡ್-19 ಬಹಳ ದೊಡ್ಡ ಮಟ್ಟದ ಸದ್ದನ್ನ ಮಾಡಿರಬಹುದು, ಆದ್ರೆ ಸದ್ಯ ಜಗತ್ತನ್ನ ತಲ್ಲಣಗೊಳಿಸಿರುವಂತಹ ಡೆಡ್ಲಿ ವೈರಸ್ ಏನಿದೆ ಅದು 7ನೇ ಕೆಟಗರಿ, 7ನೇ ರೀತಿಯಾದಂತಹ ವೈರಸ್. ಹಾಗಾದ್ರೆ ಈ ಹಿಂದೆ ಕೊರೋನಾ ವೈರಸ್ಗಳು ಈ ರೀತಿಯಾಗಿ ಜಗತ್ತನ್ನ ಕಾಡಿದಂಥದ್ದು ಇದೆಯಾ? ಸಾವಿರಾರು ಜನರ ಪ್ರಾಣಕ್ಕೆ ಸಂಚಕಾರ ತಂದಿಟ್ಟು ಒದ್ದಾಡುವಂತೆ ಮಾಡಿವೆ. ಹಾಗಾದ್ರೆ ಯಾವುವು? ವೈರಸ್ ನಂಬರ್ 1 229E, ವೈರಸ್ ನಂಬರ್ 2 NL63, ವೈರಸ್ ನಂಬರ್ 3 OC43, ವೈರಸ್ ನಂಬರ್ 4 HKU1, ವೈರಸ್ ನಂಬರ್ 5 SARS, SARS, MERS 6ನೇ ರೀತಿಯಾದಂಥದ್ದು. ಇದು 7ನೇದೀಗ ಇಡೀ ವಿಶ್ವಕ್ಕೆ ಕಂಟಕ ಆಗಿರೋದು ಕೋವಿಡ್-19. ಈ ವೈರಸ್ಗಳೇ ಮನುಷ್ಯನನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರೋದು. ಕೇವಲ ಕೋವಿಡ್-19 ಮಾತ್ರ ಎಲ್ಲರ ಗಮನಕ್ಕೆ ಬಂದಿರಬಹುದು, ಸಾರ್ಸ್ ಬಗ್ಗೆ ಬಹಳಷ್ಟು ಜನ ಕೇಳಿರಬಹುದು. ಆದ್ರೆ 229E, NL63, OC43, HKU1 ಇವೆಲ್ಲವೂ ಕೂಡ ಜಗತ್ತನ್ನ ತಲ್ಲಣಗೊಳಿಸಿವೆ, ಪ್ರಾಣಕ್ಕೂ ಕೂಡ ಕಂಟಕ ಆಗಿವೆ. ಆದ್ರೆ ಈಗ ಈ 3 ವೈರಸ್ ಏನಿದೆ ಅದು ಬಹಳ ಡೇಂಜರಸ್. ಕೋವಿಡ್-19 ಸೇರಿದ ಹಾಗೆ ಜಗತ್ತು ಇದುವರೆಗೆ 7 ಪ್ರಚಂಡ ವೈರಸ್ಗಳನ್ನ ನೋಡಿದೆ. ಅದರಲ್ಲಿ ಕೋವಿಡ್-19 ಇಡೀ ಜಗತ್ತನ್ನೇ ತನ್ನ ಕಬಂದ ಬಾವಿನಲ್ಲಿ ಹಿಡ್ಕೊಂಡಿದೆ, ಬಹಳ ಗಟ್ಟಿಯಾಗಿ ಆವರಿಸಿಕೊಂಡಿದೆ ಅಂತ ಹೇಳಬೇಕು. ಈ ಹಿಂದಿನ ಕೊರೋನಾ ವೈರಸ್ಗಳು ಈ ರೀತಿಯಾಗಿ ಜಗತ್ತನ್ನ ಕಾಡಿವೆ. ಆ ವೈರಸ್ಗಳ ಬಗ್ಗೆ ಕೂಡ ಹೇಳ್ತೀವಿ. ಆ ವೈರಸ್ಗಳು ಏನು, ಅದರ ಸಿಂಪ್ಟಮ್ಸ್ ಏನು, ಅದು ಮನುಷ್ಯನ ಪ್ರಾಣದ ಮೇಲೆ ಬೀರುವಂತ ಇಂಪ್ಯಾಕ್ಟ್ ಏನು, ಇದೆಲ್ಲವನ್ನು ಕೂಡ ಪಿನ್ ಟು ಪಿನ್ ಆಗಿ ನಿಮ್ಮ ಮುಂದೆ ಇದನ್ನ ನೀವು ತಿಳಿದುಕೊಳ್ಳಲೇಬೇಕು. ಬರೀ ಕೋವಿಡ್-19 ಬಗ್ಗೆ ಮಾತ್ರ ಅಲ್ಲ, ಉಳಿದಂತ 6 ವೈರಸ್ಗಳು ನಾವು ನಿಮಗೆ ಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀವಿ. 229E, NL63, HKU1, SARS, MERS, ಇದರ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ಇದರಿಂದ ಏನೇನ್ ಎಫೆಕ್ಟ್ ಇದೆ, ಕೋವಿಡ್-19 ಮತ್ತು ಈ ವೈರಸ್ಗಳಿಗೆ ಏನ್ ಡಿಫರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ. ಜಗತ್ತನ್ನ 7 ವೈರಸ್ಗಳು ಬಿಟ್ಟು ಬಿಡದೆ ಕಾಡಿದೆ. ಅದರಲ್ಲೂ ಕೊರೋನಾ ವೈರಸ್ 7 ರೀತಿಯಲ್ಲಿ ಜಗತ್ತನ್ನ ಕಾಡಿದೆ. ಹೀಗೆ ಕಾಡ್ತಾ ಇರುವಂತಹ ವೈರಸ್ ಇವತ್ತಿಗೂ ಕೂಡ ಜನರ ಪ್ರಾಣಕ್ಕೆ ಕುತ್ತಾಗಿ ಕಾಡ್ತಾ ಇದೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ವ್ಯಾಕ್ಸಿನ್ ಸನಿಹದಲ್ಲಿದ್ದೀವಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ವಿ. ಆ ಥಿಯರಿ ಏನ್ ಹೇಳುತ್ತೆ, ಹಾಗಿದ್ರೆ ಈ ವ್ಯಾಕ್ಸಿನ್ಗೆ ಮೂಲ ಯಾವುದು, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾಕಷ್ಟು ತಜ್ಞ ವೈದ್ಯರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ವಿಶಾಲ್ ರಾವ್, ಸರ್ಜನ್, ಹೆಡ್ ಅಂಡ್ ನೆಕ್ ಆಂಕಾಲಜಿ, ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಚೇತನ್ ಇದ್ದಾರೆ, ಶ್ವಾಸಕೋಶ ತಜ್ಞರು, ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸಾಕಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಡಾಕ್ಟರ್ ಶಿವರಾಮ್ ಇದ್ದಾರೆ, ಪಶು ವೈದ್ಯರು, ಅವರು ಈ ಪಶು ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ಹಂಚಿಕೊಳ್ತಾ ಹೋಗ್ತಾರೆ. ಹಾಗೇನೆ ಸೂಕ್ಷ್ಮ ಜೀವಿ ವಿಜ್ಞಾನದ ಪ್ರೊಫೆಸರ್ ಹಾಗೇನೆ ಡಾಕ್ಟರ್ ಆಗಿರುವಂತಹ ಅಂಬಿಕಾ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಹಲವಾರು ವಿಚಾರಗಳಿದೆ. ಇಲ್ಲಿ ಒಂದನ್ನ ಗಮನಿಸಬೇಕು, ಈ ವ್ಯಾಕ್ಸಿನ್ ನ ಸನಿಹದಲ್ಲಿದ್ದೀವಿ ಎನ್ನುವಂತ ಮಾತು ಸದ್ಯಕ್ಕೆ ಕೇಳಿ ಬರ್ತಾ ಇದ್ರು ಕೂಡ ಇಂಥದ್ದೊಂದು ಥಿಯರಿ ಟಾಸ್ ಆಗಿದೆ ಹೇಗೆ, ಅಥವಾ ಇಂಥದ್ದೊಂದು ಥಿಯರಿ ಮುನ್ನೆಲೆಗೆ ಬಂದು ನಿಂತಿದ್ಯಾಕೆ, ಇದೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಏನಿದು ಥಿಯರಿ ಅಂತೇಳಿ ನೋಡ್ತಾ ಹೋದ್ರೆ, ನಾವು ಯಾವ ರೀತಿಯಾಗಿ ಪ್ರತಿನಿತ್ಯ ವ್ಯವಹರಿಸುವಂತ ಪ್ರಾಣಿಗಳೇ ನಮಗೆ ಒಂದು ರೀತಿಯಾಗಿ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಶೀಲ್ಡ್ ಒಂದನ್ನ, ಅಥವಾ ನಮಗೊಂದು ರೀತಿಯಾಗಿ ಈ ರಕ್ಷಾ ಕವಚವನ್ನು ಏನಾದರೂ ರೆಡಿ ಮಾಡಿದ್ವಾ ಅನ್ನುವಂತ ಸಿದ್ಧಾಂತ ಒಂದು ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಡಾಕ್ಟರ್ ವಿಶಾಲ್ ರವರು ಮಾತನಾಡ್ತಾರೆ. ಡಾಕ್ಟ್ರೇ, ನೀವು ಹೇಳ್ತಾ ಇದ್ರಿ, ಇಲ್ಲ ನಾವು ದಿನನಿತ್ಯ ವ್ಯವಹರಿಸುವಂತ, ದಿನನಿತ್ಯ ನಮ್ಮ ಮನೆಯ ಒಳಗಡೆ ಬಿಟ್ಟುಕೊಳ್ಳುವಂತ ಪ್ರಾಣಿಗಳೇ ನಮ್ಮನ್ನ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಒಂದು ರೀತಿಯಾಗಿ ಸಹಕಾರಿಯಾಗಿದೆ ಅಂತೇಳಿ. ಏನಿದು ಸಿದ್ಧಾಂತ, ಈ ಸಿದ್ಧಾಂತಕ್ಕೆ ಕಾರಣ ಏನು, ಇಂಥದ್ದೊಂದು ಮೂಲ ಇರಬಹುದು ಅನ್ನುವಂಥ ಥಾಟ್ ನಿಮಗೆ ಹೇಗೆ ಬಂತು ಡಾಕ್ಟ್ರೆ? ಸೊ ಇದರ ಬಗ್ಗೆ ಬೇಸಿಕಲಿ ನಾವು ಲಾಸ್ಟ್ 3 ತಿಂಗಳಿಂದ ಬೇರೆ ಬೇರೆ ರೀತಿಯ ಸಂಶೋಧನೆಗಳನ್ನು ನಡೆಸ್ತಾ ಇದ್ದೇವೆ ಕೊರೋನಾ ಬಗ್ಗೆ. ಇದು ಕೊರೋನಾ ಸೋಂಕಿತರಾದಂಥ ಪೇಷಂಟ್ಸ್ಗಳಲ್ಲಿ ಪ್ಲಾಸ್ಮಾ ಥೆರಪಿ ಆಗಲಿ ಅಥವಾ ನಮ್ಮದೇ ಒಂದು ಸೈಟೋಕೈನ್ ಥೆರಪಿ ಹೇಳಿ ಸೋಂಕಿತರ ಮೈಲ್ಡ್ ಇನ್ಫೆಕ್ಷನ್ಗೆ ನಾವು ತಯಾರು ಮಾಡ್ತಾ ಇರುವಾಗ ಹಲವಾರು ರೀತಿಯ ವಿಜ್ಞಾನಿಗಳು, ಸೈಂಟಿಸ್ಟ್ಗಳಿಂದ ನಾವು ಚರ್ಚೆ ಮಾಡ್ತಿದ್ದೆವು. ಆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಹೋಗುವಾಗ ನಮಗೆ ಕೆಲವು ವಿಷಯಗಳು ನಮ್ಮ ಗಮನಕ್ಕೆ ಬಂತು. ಮುಖ್ಯವಾದ ವಿಷಯ ಏನು ಬಂತ ಹೇಳಿದ್ರೆ, ನೀವು ಗ್ಲೋಬಲ್ ಮಾರ್ಟಾಲಿಟಿ ರೇಟ್ ನೋಡಿದ್ರೆ ಅಂದ್ರೆ ಡಾಕ್ಟರ್ ಒಂದು ವಿಚಾರ ಇಲ್ಲಿ ನಿಮ್ಮ ಸಿದ್ಧಾಂತ ಅದಕ್ಕೆ ಕಾರಣ ಆಗಿರೋದು, ನಿಮ್ಮ ಸಂಶೋಧನೆ ಬಗ್ಗೆ ಮಾತನಾಡ್ತೀನಿ. ಇಲ್ಲಿವರೆಗೂ ಈ ಕೊರೋನಾ ವೈರಸ್ ಅನ್ನುವಂಥದ್ದು 7 ರೂಪದಲ್ಲಿ ಈ ಜಗತ್ತನ್ನ ಕಾಡಿದೆ ಅಲ್ವಾ? ಯಾವ್ಯಾವ ರೂಪದಲ್ಲಿ ಕಾಡಿದೆ, ಎಷ್ಟೆಷ್ಟು ರೀತಿಯಾಗಿ ಇದರಿಂದ ಸಂಕಷ್ಟ ಅನುಭವಿಸಿದೀವಿ ಅಂತ ಇಡೀ ಜಗತ್ತು.
ಸುಮಾರು 7 ಥರದ ವೆರೈಟೀಸ್ ಹ್ಯಾವ್ ಇನ್ಫೆಕ್ಟೆಡ್ ಹ್ಯೂಮನ್ಸ್. ಅದರಲ್ಲಿ ಕೂಡ 4 ವೆರೈಟಿ ಹ್ಯಾವ್ ಬೀನ್ ಅ ಲಿಟಲ್ ಡೇಂಜರಸ್ ಆ್ಯಂಡ್ 3 ವೆರೈಟಿ ಆರ್ ಬೀನ್ ಮೈಲ್ಡರ್ ಫಾರ್ಮ್ ಆಫ್ ಇನ್ಫೆಕ್ಷನ್ ಹೇಳಿ ನಮಗೆ ಮಾಹಿತಿ ಸಿಕ್ಕಿದೆ ಇವತ್ತಿಗೆ. ಬಟ್ ಈ 7 ವೆರೈಟಿ ಆಫ್ ಕೊರೋನಾ ವೈರಸಸ್ ವಿಚ್ ಹ್ಯಾವ್ ಇನ್ಫೆಕ್ಟೆಡ್ ಹ್ಯೂಮನ್, ಇವರಲ್ಲಿ ನಮಗೆ ಮುಖ್ಯವಾಗಿ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ನಾವು ITBT ಮಿನಿಸ್ಟ್ರಿ ಗವರ್ಮೆಂಟ್ ಆಫ್ ಕರ್ನಾಟಕದ ಒಂದು ಭಾಗದಾದಂಥ ಬ್ಯಾಂಗ್ಳೂರ್ ಬಯೋ ಇನೋವೇಷನ್ ಸೆಂಟ್ರಲ್ಲಿ ಕೆಲವು ಸೈಂಟಿಸ್ಟ್ಗಳೊಟ್ಟಿಗೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ಅಲ್ಲಿ ಕೆಲವು ಡಯಾಗ್ನೋಸ್ಟಿಕ್ಸ್ಗಳನ್ನೆಲ್ಲ ಡೆವಲಪ್ ಮಾಡ್ತಿದ್ದೆವು. ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡುವಾಗ ಅಲ್ಲಿ ಒನ್ ಆಫ್ ದ ಚೀಫ್ ಮೆಂಟರ್ಸ್ ಆಗಿರುವ ಡಾಕ್ಟರ್ ಹರ್ಷವರ್ಧನ್ ಬಾತ್ರಾ ಅವರು, ಹೂ ಇಸ್ ಮಾಜಿ DRDO ಡೈರೆಕ್ಟರ್ ಆಗಿದ್ದರು, ಅವರೊಟ್ಟಿಗೆ ನಾವು ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೇವೆ. ಆವಾಗ ನಮಗೆ ಒಂದು ಮಾಹಿತಿ ಬಂದದ್ದು ಏನಂತ ಹೇಳಿದರೆ, ಈ ಕೊರೋನಾ ವೈರಸ್ನ ಬೀಟಾ ಕೊರೋನಾ ವೈರಸ್ ಸ್ಟ್ರೇನ್ಸ್ಗಳು, ಓಲ್ಡ್ ಸ್ಟ್ರೇನ್ಸ್ಗಳು, ಸ್ವಲ್ಪ ವೇರಿಯಂಟ್ ಸ್ಟ್ರೇನ್ಸ್ಗಳು ನಮ್ಮ ನಾಯಿಗಳಲ್ಲಿ ಮತ್ತು ದನಗಳಲ್ಲಿ ಮೊದಲು ಕಂಡು ಬರ್ತಿತ್ತು. ಅದು ಕೂಡ ರೋಡ್ ಸೈಡ್ ನಾಯಿಗಳಲ್ಲಿ ಜಾಸ್ತಿ, ಸ್ಟ್ರೇ ಡಾಗ್ಸ್ಗಳಲ್ಲಿ ಜಾಸ್ತಿ ಕಂಡು ಬರ್ತಿತ್ತು ಹೇಳಿರುವ ಮಾಹಿತಿ ಬೇರೆ ಥಿಯರಿಗಳಿದೆ. ಆ ವಿಚಾರಕ್ಕೆ ಬರ್ತೀನಿ. ಆದ್ರೆ ಈ ಕೊರೋನಾ ವೈರಸ್ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ, ಈ COVID-19 ನಾವು ನೋಡ್ತಾ ಇದೀವಿ, ನೀವು ನೋಡ್ತಾ ಇದ್ದೀರಿ, ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ಕೇಸ್ಗಳು ಹೊರಗಡೆ ಬರ್ತಾ ಇದ್ದಾವೆ. ಯಾಕೆ ಇಷ್ಟೊಂದು ನೀವೇ ಹೇಳ್ತಾ ಇದ್ರಿ ಕೆಲವೊಂದಷ್ಟು ಮೈಲ್ಡ್ ಆಗಿದ್ವು, ಇನ್ನು ಕೆಲವೊಂದಷ್ಟು ತೀರಾ ಸಿವಿಯರ್ ಆಗಿ ನಮ್ಮನ್ನು ಕಾಡ್ತಾ ಇದ್ದಾವೆ ಅಂತ. ಈ ಬಾರಿ ಬಂದಿರುವಂತಹ ಈ COVID-19 ಅಥವಾ ನೋವೆಲ್ ಕೊರೋನಾ ವೈರಸ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ, ಜೊತೆಗೆ ಜನರನ್ನ ಇಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ? ಸೊ ಇದಕ್ಕೆ ನಮಗೆ ಕೆಲವು ಇಂಟ್ರೆಸ್ಟಿಂಗ್ ಥಿಯರೀಸ್ಗಳುಂಟು. ಮುಖ್ಯವಾಗಿ ನಮಗೆ ಮಾಹಿತಿ ಪಟ್ಟ ರೀತಿಯಲ್ಲಿ ಈ ನೋವೆಲ್ ಕೊರೋನಾ ವೈರಸ್ ಇದು ಅಗ್ರೆಸಿವ್ನೆಸ್, ಯಾಕಂದರೆ ಇದರ R0 ಹೇಳ್ತೀವಿ ಈ ವೈರಸ್ ಇದು, ಅಂದರೆ ಇದರ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ. ಈ R0 ಹೇಳಿದರೆ ಇಟ್ ಈಸ್ ದ ಕೆಪಾಸಿಟಿ ಟು ರಿಪ್ರೊಡ್ಯೂಸ್ ಆಫ್ ದ ವೈರಸ್. ಈಗ R0 ಆಫ್ ಅ ವೈರಸ್ ಇಫ್ ಇಟ್ ಈಸ್ ಲೆಸ್ ದೆನ್ 1 ಅದು ನಮ್ಮ ಕಾಮನ್ ಕೋಲ್ಡ್ ಆಗಿ ಬಂದು ಹೋಗ್ಬಿಡುತ್ತೆ. ಬಟ್ ಅದೇ ಅದರ R0 ವೈರಸ್ ಇಫ್ ಇಟ್ ಈಸ್ ಮೋರ್ ದೆನ್ 1 ದೆನ್ ಅದು ಪ್ಯಾಂಡಮಿಕ್ ಆಗಿ ಜೀವನಕ್ಕೆ ಹಾನಿ ಮಾಡಬಹುದು. ಸೊ ಒಂದು ರೀತಿಯಲ್ಲಿ ಇದು ಕಾಮನ್ ಕೋಲ್ಡ್, ಬಟ್ ಇಟ್ ಇಸ್ ಎನ್ ಅಗ್ರೆಸಿವ್ ಕಾಮನ್ ಕೋಲ್ಡ್ ವಿಚ್ ಯುವರ್ ಇಮ್ಯೂನ್ ಸಿಸ್ಟಮ್ ಈಸ್ ನಾಟ್ ಏಬಲ್ ಟು ರೆಕಗ್ನೈಸ್. ಆ ಕಾರಣದಿಂದಾಗಿ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡಿ 3 ರಿಂದ 6 ಜನರಲ್ಲಿ ಅದು ಸಾವಿಗೆ ಕಾರಣ ಆಗ್ತಾ ಉಂಟು ಹೇಳುವ ಮಾಹಿತಿ ನಮಗೆ ಬಂದಿದೆ. ಇದು ಯಾಕಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇದನ್ನು ಡಿಟೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಓಕೆ, ಇಮ್ಯೂನ್ ಸಿಸ್ಟಮ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತಿದೆಯಲ್ಲ ಡಾಕ್ಟರ್. ಈ ಹಿಂದೆ ಬಂದಂತಹ ಈ 4 ಕೊರೋನಾ ವೈರಸ್ಗೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಏನು, ಜೊತೆಗೆ ಸಾಮ್ಯತೆ ಏನು ಅಂತ? ಈ 4ರ ವಿರುದ್ಧ ಹೋರಾಡಿ ಗೆದ್ದಾಗಿದೆ ನಾವು, ಇವುಗಳಿಗೆ ವಿರುದ್ಧ ಹೋರಾಡುವಂತ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಯಾಕೆ ಬೆಳೀತಾ ಇಲ್ಲ ಅಂತ? ಸೊ ಇದಕ್ಕೆ ನಮ್ದು ಒಂದು ರೀಸೆಂಟ್ ಪೇಪರ್ ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿತ್ತು, Elsevier ಅಲ್ಲಿ. ನಾವು ಇದಕ್ಕೊಂದು ಥಿಯರಿ ಪ್ರಪೋಸ್ ಮಾಡಿದ್ದೆವು. ನಮ್ಮ ಶರೀರದಲ್ಲಿ ಈಗ ಒಂದು ಮುಖ್ಯವಾದ ಮಾಹಿತಿಯನ್ನು ಹೇಳಿದರೆ, ನೀವು ನೋಡಿದರೆ ಮಕ್ಕಳಲ್ಲಿ ಇದರ ಸಾವು ಆಗ್ತಾ ಇಲ್ಲ, ಬಟ್ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮ್ ತುಂಬ ಇಮ್ಮೆಚ್ಯೂರ್ ಇರುತ್ತೆ. ಅದೇ ರೀತಿಯಲ್ಲಿ ನೀವು ನೋಡಿದರೆ ವಯಸ್ಸಾದವರಲ್ಲಿ 60ರಿಂದ ವಯಸ್ಸಾದವರಲ್ಲಿ ಯಾರ ಇಮ್ಯೂನ್ ಸಿಸ್ಟಮ್ ಒಳ್ಳೆ ಮೆಚ್ಯೂರ್ ಆಗಿರುತ್ತೆ ಅವರಲ್ಲಿ ಸಾವು ಜಾಸ್ತಿ ಆಗ್ತಾ ಉಂಟು. ಇದಕ್ಕೆ ಕಾರಣ ಅರ್ಥ ಮಾಡ್ಕೊಳ್ಳೋಕೆ ಹೋಗುವಾಗ ನಾವು ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪೇಪರ್ ಬರೆದಿದ್ದೆವು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಥೈಮಸ್ ಗ್ಲ್ಯಾಂಡ್, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಕೆಳಗಡೆ ಒಂದು ಥೈಮಸ್ ಗ್ಲ್ಯಾಂಡ್ ಹೇಳಿ ಇರುತ್ತೆ. ಈ ಥೈಮಸ್ ಗ್ಲ್ಯಾಂಡ್ ಇದ್ದ ಕೆಲಸ ಏನು? ಈ ಥೈಮಸ್ ಗ್ಲ್ಯಾಂಡ್ ಇದ್ದ ಕೆಲಸ ನಮ್ಮ ಬಾಡಿಯಲ್ಲಿ ಮೆಮೊರಿ ಹಂಗೆ, ಒಂದು ನಮ್ಮ ಪೆನ್ ಡ್ರೈವ್ ಇದ್ದಂಗೆ, ಅದು ಹೊಸ ವೈರಸಸ್ಗಳು ಬರುವ ಮೆಮೊರಿಯನ್ನು ಇಟ್ಕೊಳ್ಳುತ್ತೆ. ಈ ಹೊಸ ವೈರಸಸ್ಗಳು ಬರುವಾಗ ಈ ಮೆಮೊರಿ ಕಡೆಯಿಂದ ಏನು ಮಾಡುತ್ತೆ, ಈ ವೈರಸ್ಗಳ ಮೆಮೊರಿಯನ್ನು ತಗೊಂಡು ನಮ್ಮ ಇಮ್ಯೂನ್ ಸಿಸ್ಟಮನ್ನು ರಿಯಾಕ್ಟಿವೇಟ್ ಮಾಡಿ ಆ ವೈರಸ್ಗಳನ್ನು ಕೊಲ್ಲುತ್ತೆ. ಆ ಕಾರಣದಿಂದಾಗಿ ನಾವು ನೋಡಿರುವ ಈ ಸಂಖ್ಯೆಗಳಲ್ಲಿ ಥೈಮಸ್ ಗ್ಲ್ಯಾಂಡು 60+ ಏಜ್ ಗ್ರೂಪ್ಗಳಲ್ಲಿ ಡಿಜನರೇಟ್ ಆಗಕ್ಕೆ ಶುರು ಆಗುತ್ತೆ. ಆ ಕಾರಣದಿಂದ ಅವರಲ್ಲಿ ಇಮ್ಯೂನ್ ಮೆಮೊರಿ ಇರುವುದಿಲ್ಲ. ಆ ಕಾರಣದಿಂದಾಗಿ ಆ ಗ್ರೂಪಲ್ಲಿ ಎಸ್ಪೆಷಲಿ 65+ ಗ್ರೂಪಲ್ಲಿ ಈ ಸಾವುಗಳು ಜಾಸ್ತಿ ಆಗ್ತಾ ಉಂಟು ಹೇಳುವ ಮಾಹಿತಿ ನಮಗೆ ಜಗತ್ತಲ್ಲೇ ಬಂದಿದೆ ಇವತ್ತಿಗೆ. ಖಂಡಿತ ಖಂಡಿತ ಡಾಕ್ಟರ್, ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಆ ಹೊಸದಾದಂಥ ಸಿದ್ಧಾಂತ ಏನು ನೀವು ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆಗೆ ನಾವು ಹುಡುಕಾಡ್ತಾ ಹೋದಂಥ ಸಂದರ್ಭದಲ್ಲಿ ನಮಗೊಂದು ಮೇಜರ್ ಬ್ರೇಕ್ ಥ್ರೂ ಸಿಗ್ಬೋದಾದಂಥ ಅಥವಾ ವ್ಯಾಕ್ಸಿನ್ಗೆ ಕಾರಣ ಆಗಬಹುದಾದಂಥ ಒಂದಷ್ಟು ಅಂಶಗಳು ಗೊತ್ತಾಗ್ತಾ ಹೋಯಿತು ಅಂತೇಳಿ ವೈದ್ಯ ಜೊತೆಗೆ ಮಾತನಾಡ್ತೀನಿ. ಏನು ಕಾರಣ ಆಗಿತ್ತು ಇಂಥದ್ದೊಂದು ಸಿದ್ಧಾಂತವನ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.